ಆತ್ಮೀಯ ರೈತ ಬಂಧುಗಳೇ, 2025ರ ಯಮಧರ್ಮ ಜಾತ್ರೆಯನ್ನು ಬನ್ನೂರಿನಲ್ಲಿ ಹಸಿಭತ್ತ ಬಿಸಿ ಬೆಲ್ಲದ ನಾಡು ಕಾವೇರಿಯ ಬೀಡಾದಂಥ ಈ ದೇವಾಲಯಗಳ ಜಾಗದಲ್ಲಿ ಅನೇಕ ದೇವರುಗಳು ನೆಲೆಸಿರುವಂಥ ಇದೊಂದು ಸ್ಥಳ. ವಿಶೇಷವಾಗಿ ವ್ಯಾಸರಾಜರು ಇಲ್ಲೇ ಹುಟ್ಟಿದಂಥ ಸ್ಥಳ ಮತ್ತು ಆನಂದವಲ್ಲಿ ಹನುಮಂತೇಶ್ವರ ಹಾಗೂ ಕೋದಂಡರಾಮಸ್ವಾಮಿ, ಕರಿಯಪ್ಪ ಮತ್ತು ಅನೇಕ ದೇವಾಲಯಗಳು ಈ ಸ್ಥಳದಲ್ಲಿ ಇದ್ದು ಹೋದಂಥ ಒಂದು ಉದಾಹರಣೆ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹೊನ್ನಿಪುರ ಹಾಗೂ ಬನ್ನೂರು ಅಂತ ಐತಿಹಾಸಿಕ ಹೆಸರಿರುವಂಥ ಊರಲ್ಲಿ ಇವತ್ತು ಹೇಮಾದ್ರಿ ಜನಗಳ ಹಾಗೂ ದನಗಳ ಜಾತ್ರೆ ಅಂತ ಹೇಳ್ಬೋದು. ಯಾಕೆಂದರೆ ಜನಗಳು ಸಹ 16,000 ಜನರು ಇವತ್ತು ಸೇರ್ತಾರೆ. 16 ಹಳ್ಳಿಗಳಿಂದ ಇಡೀ ಹೋಬಳಿಯ ಜನ ಸೇರುವಂಥ ಒಂದು ಅವಕಾಶ ಮತ್ತು ಹೀಗೆ ಆಗುವಂಥ ಮಹಿಳೆಯರು, ಮಕ್ಕಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಲ್ಲಿ ಸೇರ್ತಾರೆ. ಜೊತೆಗೆ 3-4 ವರ್ಷಗಳಿಂದ ಕೊರೋನಾ ಎಂಬ ಮಾರಕ ಕಾಯಿಲೆ ಇದ್ದುದರಿಂದ ಕೆಲವು ಆತಂಕಗಳಿದ್ದುದರಿಂದ ತಾತ್ಕಾಲಿಕವಾಗಿ ಒಂದು ಜಾತ್ರೆಯನ್ನು ಆಗಿಂದಾಗೆ ನಿಲ್ಲಿಸಲಾಗಿತ್ತು. ಅದು ಬಿಟ್ಟರೆ ಇಂದಿನ ಪುರಾಣ ಕಾಲದಿಂದಲೂ ಸಹ ಬನ್ನೂರಿನಲ್ಲಿ ಐತಿಹಾಸಿಕ ದೇವಿಯಾದಂಥ ಯಮಧರ್ಮ ಜಾತ್ರೆಯನ್ನು ನಮ್ಮ ಪೂರ್ವಿಕರು ಹಾಗೂ ಈಗಿರ್ತಕ್ಕಂಥ ಯಜಮಾನರುಗಳು ಸೇರಿ ಅನೇಕ ವರ್ಷಗಳಿಂದ ಬಹಳ ಧಾರ್ಮಿಕವಾಗಿ ಜಾತ್ಯತೀತದಿಂದ ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಸುಮಾರು 15ರಿಂದ 20 ದಿನಗಳವರೆಗೆ ಮಾಂಸಾಹಾರವನ್ನು ತ್ಯಜಿಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಲ್ಲಿ ಎಲ್ಲ ಸರ್ವಧರ್ಮ ಧರ್ಮೀಯರು ಸಹ ಸಹಕಾರಿಯಾಗಿದ್ದಾರೆ. ಹಾಗಾಗಿ ದೇವಿಯ ಪೂಜೆಯನ್ನು ಪ್ರತಿಯೊಂದು ದಿನ ಪ್ರತಿಯೊಂದು ಧರ್ಮದವರಿಗೆ ಜಾನುವಾರುಗಳ ಸಂತೆ ಅತ್ಯಂತ ಅದ್ಭುತವಾಗಿ ವಿಶೇಷ ಮತ್ತು ಸಾಕಾಣಿಕೆಯಿಂದ ಜಾನುವಾರು ಮಾಲೀಕರು ಉತ್ಸವದಿಂದ ಭಾಗಿಯಾಗಿದ್ದು ಅತ್ಯಂತ ನುರಿತ ಮತ್ತು ಶಕ್ತಿಯುತ ಬಲಶಾಲಿಯಾದಂಥ ಜಾನುವಾರುಗಳನ್ನ ಕಟ್ಟಿದ್ದು. ಇದಕ್ಕೆ ಪ್ರಶಸ್ತಿ ಕೂಡ ಕೊಡುವಲ್ಲಿ ಬನ್ನೂರಿನ ಯಜಮಾನರು, ಮುಖಂಡರು, ಸಮಿತಿಯವರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಇದೊಂದು ಸಂತೋಷಕರ ವಿಚಾರ. ಮತ್ತು ಇವತ್ತು 12ನೇ ತಾರೀಕು ಕುಂಭಮೇಳ, 10-11 ಕುಂಭಮೇಳ ಟಿ ನರಸೀಪುರ ಯಶಸ್ವಿ ಧಾರ್ಮಿಕ ಊರುಗಳಾಗಿದ್ದು ಇವತ್ತು ಕುಂಭಮೇಳ ಕೂಡ ನಡೀತಾ ಇದೆ ಮೊನ್ನೆಯಿಂದ. ಮತ್ತು ಈ ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಯಶಸ್ವಿಯಾದದ್ದು 144 ವರ್ಷಗಳಿಗೆ ಬರುವಂಥ ಒಂದು ಕುಂಭಮೇಳದಲ್ಲಿ ಏನು ನಾವು ಇದು ಭಾರತದ ಹಿಂದೂಗಳ ಧರ್ಮವಾಗಿದ್ದು ಮತ್ತು ಆಚರಣೆಯಲ್ಲಿ ಈ ದೇಶದ ಜನರು, ಮಹಿಳೆಯರು, ಮಕ್ಕಳು ಭಾಗಿಯಾಗಿದ್ದು ಈ ವರ್ಷ ವಿಶೇಷವಾಗಿರುತ್ತದೆ. ಹಾಗಾಗಿ ಇವತ್ತಿನ ದೇವಿಯನ್ನು ನಾವು ಬನ್ನೂರಿನ ರಾಜಬೀದಿಗಳಲ್ಲಿ ಎಲ್ಲ ಜನಾಂಗದ ಮುಖಂಡರು ಮತ್ತು ಪುರೋಹಿತರು ಜೊತೆಗೂಡಿ ರಾಜಬೀದಿಗಳಲ್ಲಿ ಬಂಡಿ ಉತ್ಸವವನ್ನು ಮಾಡೋದ್ರ ಜೊತೆಗೆ ದೇವಿಯನ್ನು ಕರ್ಕೊಂಡೋಗಿ ಕಾವೇರಿ ನದಿ ದೇವಿ ತೋಪು ಅಂತ ಏನು ಹೇಳ್ತೀವಿ ಮಾತನಾಡಿ ಪಕ್ಕ, ಆ ದೇವಿ ತೋಪಲ್ಲಿ ಪೂರ್ವ ಸ್ನಾನವನ್ನು ಮಾಡಿಸಿ ಪುಣ್ಯ ಸ್ನಾನದ ಮುಖಾಂತರ ಅಲ್ಲೂ ಕೂಡ 16,000 ಜನರು ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಲ್ಲಿಂದ ಬರುವವರೆಗೆ ನಮ್ಮ ಬಂಡಿ ರೋಡು ತ್ಯಾಗರಾಜ ಮೌಲ ಏನಿದೆ ಡೈರಿ ಹತ್ರ, ಅಲ್ಲಿ 2 ಗಂಟೆಯಿಂದ ಸುಮಾರು 6ರಿಂದ 7 ಗಂಟೆವರೆಗೆ ದೇವಿ ಬರುವವರೆಗೆ ಬಂಡಿಯ ಉತ್ಸವವನ್ನು ಮಾಡ್ತೇವೆ. ಆ ಓಟದ ಸ್ಪರ್ಧೆಯಲ್ಲಿ ಹಳ್ಳಿಗಳಿಂದ, ಬೇರೆ ಬೇರೆ ಹೋಬಳಿಗಳಿಂದ ಅನೇಕ ಜನರು, ಮಕ್ಕಳು, ನೆಂಟರು, ಇಷ್ಟರು, ಬಂಧು ಬಳಗದವರೆಲ್ಲ ಸೇರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಹಾಗಾಗಿ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಯಾವುದೇ ಅಹಿತಕರ ಘಟನೆ ಆಗದಂಗೆ ಈ ಉತ್ಸವವನ್ನು ನಡೆಸಿಕೊಡ್ಬೇಕು ಅಂತೇಳಿ ಇಡೀ ಬನ್ನೂರು ಹೋಬಳಿ ಜನರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರಿನವರೇ ಇಡೀ ಜನರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. Kumaran.